ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರುದ್ರಮುನಿ ಸಜ್ಜನ್ ಅವರು ಸ್ಪರ್ಧಿಸಿದ್ದು ತಮ್ಮನ್ನ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ತಾವು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನ ಪಟ್ಟಿ ಮಾಡಿದ್ರು. ನಾಡಿನ ಗಣ್ಯರಿಗೆ ಕೆಳದಿ ಶಿವಪ್ಪ ನಾಯಕ ಪ್ರಶಸ್ತಿಯನ್ನ ನಿರಂತರವಾಗಿ ನೀಡ್ತಾ ಇದ್ದೇವೆ. ಮಹಾಸಭಾಕ್ಕೆ ಸ್ವಂತ ಕಟ್ಟಡ ಅಗತ್ಯವಿದ್ದು ಕುವೆಂಪು ನಗರದಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿವೇಶನ ಪಡೆದು ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನೀಡಿದ್ದ 2 ಕೋಟಿ ರೂಪಾಯಿ ಅನುದಾನದೊಂದಿಗೆ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಈ ಬಾರಿ ಗೆದ್ದರೆ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ನೀಡುತ್ತೇವೆ. ವಧುವರ ಅನ್ವೇಷಣಾ ಕೇಂದ್ರ ತೆರೆಯಲಾಗುವುದು ಎಂದರು. ಮಲ್ಲಿಕಾರ್ಜುನ ಸ್ವಾಮಿ ಜಿಎಂ ಅವರು ಮಾತನಾಡಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ತಮ್ಮನ್ನ ಬೆಂಬಲಿಸುವಂತೆ ಕೋರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ಮೂರ್ತಿ, ಕೆಆರ್ ಸೋಮನಾಥ್ ಇದ್ರು. ಪ್ರಥಮ ಅಧ್ಯಕ್ಷರಾಗಿ ಸಿರ್ಸಿಂಗಿಲಿಂಗ ದೇಸಾಯಿ ಅವರು 2 ಬಾರಿ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ಒಂದಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ಚಿದಾನಂದ ಮೂರ್ತಿಯವರು ಸಂಶೋಧಕ ವೃತ್ತಿಯಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಎಲ್ಲರ ಎದುರಿಗೆ ಕೊಟ್ವಿ. ಅದೇ ರೀತಿ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಾಲ್ಗಲಿ ಅಂತೇಳಿ ಬಾದಾಮಿಯವರು, ಅವರು 3 ಜನ ರಾಷ್ಟ್ರಪತಿಗಳು 4 ಜನ ಪ್ರಧಾನಮಂತ್ರಿಗಳಿಂದ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗೆ ಈ ಗೌರವವನ್ನು ನಾವು ಅವರಿಗೆ ಸಲ್ಲಿಸಿದ್ವಿ. ಅದಾದ ಮೇಲೆ ನಾವು ಅಧಿಕಾರದ ಇದ್ದಾಗ ಯಾವುದೇ ಈ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಯಡಿಯೂರಪ್ಪನವರು ಅಧಿಕಾರದ ಇದ್ದ ಕೊಡಲಿಲ್ಲ, ಅಧಿಕಾರ ಇಳಿದ ಮೇಲೆ ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ವಿ. ಸಮಾಜ ಸೇವೆ ಮಾಡಿ ರಾಜಕೀಯ ರಂಗದಲ್ಲಿ ದುಡಿದಂಥವರು ಅಂತೇಳಿ ಆ ಒಂದು ಪ್ರಶಸ್ತಿನ ಕೊಟ್ವಿ. ಅದೇ ಸಾಹಿತ್ಯದಲ್ಲಿ ದುಡಿದಂಥ ಗೋರು ಚಂಬಸಪ್ಪನವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ವಿ. ತದನಂತರ ಈ ಮೊನ್ನೆ ಹೋದ ವರ್ಷ ರಾಜು ಲೆಫ್ಟಿನೆಂಟ್ ಜನರಲ್ ಆಫ್ ಕಮಾಂಡೆಂಟ್ ಅವರು ಪ್ರೆಸೆಂಟ್ ಇನ್ನೂ ಸೈನ್ಯದಾಗ ಇದ್ದರು, ಅಂತನಿಗೆ ಕರೆಸಿ ಈ ಪ್ರಶಸ್ತಿಯನ್ನು ಕೊಟ್ಟಾಗ ಎಲ್ಲ ಮಕ್ಕಳಿಗೂ ಸೈನ್ಯದ ಬಗ್ಗೆ ಅವರು ಉಪನ್ಯಾಸ ಕೊಟ್ಟರು. ಆದರೆ ನಾವು ಸೈನ್ಯ ಅಧಿಕಾರಿ ಅಂತ ಹೇಳಿಲ್ಲ, ಅವರು ಏನು ಯುದ್ಧದಲ್ಲಿ ಯುದ್ಧ ಆಡ್ಯಾರೋ ಆ ಶೌರ್ಯವನ್ನು ತೋರಿಸುವಂಥ ಕೆಲಸ LED ಹಾಕಿ ತೋರಿಸುವಂಥ ಕೆಲಸ ಮಾಡಿದ್ವಿ. ಯಾಕಂದರೆ ಮಕ್ಕಳಲ್ಲಿ ಆ ಸೈನ್ಯದ ಬಗ್ಗೆ ಗೊತ್ತಾಗಬೇಕು, ಸೈನ್ಯದ ಹೆಂಗೆ ಅದು ಯುದ್ಧ ಮಾಡ್ತಾರೆ ಅನ್ನೋ ಪರಿಚಯ ಮಾಡಬೇಕು ಅನ್ನೋ ರೀತಿಯೊಳಗೆ ನಾವು LED ಹಾಕಿ ತೋರಿಸೋಂಥ ಕೆಲಸ ಮಾಡಿದ್ವಿ. ಅವತ್ತು ಸೈನ್ಯದ ಬಗ್ಗೆ ಏನು ಮಕ್ಕಳಲ್ಲಿ ಒಂದು ಭಯ ಇರ್ತಿತ್ತೆ, ಆ ಭಯವನ್ನು ಹೋಗಾಡಿಸೋ ರೀತಿಯೊಳಗೆ ಅವತ್ತು ರಾಜು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 1 ಗಂಟೆ ಉಪನ್ಯಾಸ ಕೊಟ್ಟರು. ತಾವೇನೋ ಮಕ್ಕಳು ಮುಂದಿನ ಸೇರೋದಾದರೆ ನಾನು ಆಗಾಗ ಯಾವಾಗಲಾರು ಕರೆದಾಗ ಮಾಹಿತಿ ಕೊಡೋವಂಥ ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತು ಇದು